ಮಾರ್ಚ್ 5ರಂದು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟಿ20 ವಿಶ್ವಕಪ್ 2026ರ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಇಂಗ್ಲೆಂಡ್ ವಿರುದ್ಧ ನಡೆಯಲಿರುವ ಪಂದ್ಯದಲ್ಲಿ ನೆಚ್ಚಿನ ತಂಡವಾಗಿ ಆಡಲಿದೆ. ಆದರೆ ಇತ್ತೀಚಿನ ಇತಿಹಾಸ ಮತ್ತು ಹೆಚ್ಚಿನ ಪಣತೊಟ್ಟಿರುವ ಈ ಪಂದ್ಯವು ಪಟಾಕಿ ಸಿಡಿಸಲಿದೆ. ವೆಸ್ಟ್ ಇಂಡೀಸ್ ವಿರುದ್ಧದ 5 ವಿಕೆಟ್ಗಳ ರೋಮಾಂಚಕ ಗೆಲುವಿನೊಂದಿಗೆ ಆತಿಥೇಯ ತಂಡವು ಕೊನೆಯ 4ರಲ್ಲಿ ಸ್ಥಾನ ಪಡೆದುಕೊಂಡಿದೆ. ಸಂಜು ಸ್ಯಾಮ್ಸನ್ ಅವರ ಅಜೇಯ 97 ರನ್ಗಳ ನೆರವಿನಿಂದ ಟಿ20 ವಿಶ್ವಕಪ್ ಚೇಸಿಂಗ್ನಲ್ಲಿ ಭಾರತೀಯನೊಬ್ಬ ಗಳಿಸಿದ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ಇದಾಗಿದ್ದು, ಭಾರತವು ಇನ್ನೂ 4 ಎಸೆತಗಳು ಬಾಕಿ ಇರುವಾಗಲೇ 196 ರನ್ಗಳ ಗುರಿಯನ್ನು ಮೀರಲು ಸಹಾಯ ಮಾಡಿದೆ. ಇಂಗ್ಲೆಂಡ್ ತನ್ನದೇ ಆದ ವೇಗದೊಂದಿಗೆ ಮುಂಬೈಗೆ ಆಗಮಿಸುತ್ತಿದೆ. ಸೂಪರ್ ಏಟ್ಸ್ ಗ್ರೂಪ್ 2ನಲ್ಲಿ ಅಗ್ರಸ್ಥಾನದಲ್ಲಿದ್ದು ಮತ್ತು ಸ್ಥಿರ ಪ್ರದರ್ಶನದೊಂದಿಗೆ ಸೆಮಿಫೈನಲ್ ಸ್ಥಾನವನ್ನು ಪಡೆದುಕೊಂಡಿದೆ. ನಾಯಕ ಹ್ಯಾರಿ ಬ್ರೂಕ್ ಮತ್ತು ಆಲ್ರೌಂಡರ್ ವಿಲ್ ಜಾಕ್ಸ್ ಇಂಗ್ಲೆಂಡಿನ ಅತ್ಯುತ್ತಮ ಕೊಡುಗೆದಾರರಲ್ಲಿ ಒಬ್ಬರು. ಆದರೆ ಅವರ ಬೌಲಿಂಗ್ ಘಟಕವು ಉಪಖಂಡದ ಪರಿಸ್ಥಿತಿಗಳಿಗೆ ಚೆನ್ನಾಗಿ ಹೊಂದಿಕೊಂಡಿದೆ. ಈ ಎರಡು ತಂಡಗಳು ಈ ಹಿಂದೆ 2 ಬಾರಿ ಟಿ20 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗಿವೆ. 2022ರಲ್ಲಿ ಇಂಗ್ಲೆಂಡ್ ಮತ್ತು 2024ರಲ್ಲಿ ಭಾರತ ಗೆದ್ದಿದ್ದು, ನಾಕೌಟ್ ಇತಿಹಾಸದಲ್ಲಿ 1-1 ಮುಖಾಮುಖಿಯಾಗಿದೆ. ಮಾರ್ಚ್ 5ರಂದು ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಭಾರತ ವರ್ಸಸ್ ಇಂಗ್ಲೆಂಡ್ ಟಿ20 ವಿಶ್ವಕಪ್ 2026 ಸೆಮಿಫೈನಲ್ಗಾಗಿ ಮುಂಬೈನಲ್ಲಿ ಹವಾಮಾನವು ಸ್ಪಷ್ಟವಾಗಿರುತ್ತದೆ ಮತ್ತು ಮಳೆ ರಹಿತವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಯಾವುದೇ ಮಳೆಯ ಮುನ್ಸೂಚನೆ ಇಲ್ಲ ಮತ್ತು 20ರಿಂದ 30 ಡಿಗ್ರಿ ಸೆಲ್ಸಿಯಸ್ವರೆಗೆ ತಾಪಮಾನವಿರುತ್ತದೆ. ಸಂಪೂರ್ಣ ಪಂದ್ಯಕ್ಕೆ ಪರಿಸ್ಥಿತಿಗಳು ಅನುಕೂಲವಾಗಿ ಕಾಣುತ್ತವೆ ಮತ್ತು ಇಬನಿ ಅಥವಾ ಮಳೆಯ ಅಡಚಣೆಗಳು ಅಸಂಭವವಾಗಿದೆ. ವಾಂಖೆಡೆ ಪಿಚ್ ಸಮತೋಲಿತವಾಗಿರುತ್ತದೆ, ಆದರೆ ಬ್ಯಾಟಿಂಗ್ ಸ್ನೇಹಿಯಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಚಿಕ್ಕ ಬೌಂಡರಿಗಳು ಸ್ಟ್ರೋಕ್ ಆಟಕ್ಕೆ ಸಹಾಯ ಮಾಡುತ್ತವೆ ಮತ್ತು ಸರಾಸರಿ ಮೊದಲ ಇನ್ನಿಂಗ್ಸ್ ಸ್ಕೋರ್ 170ರಿಂದ 190ರಷ್ಟಿದೆ. ಮೇಲ್ಮೈ ಸ್ವಲ್ಪ ವೇಗ ಮತ್ತು ಬೌನ್ಸ್ ಅನ್ನು ಆರಂಭಿಕವಾಗಿ ನೀಡಬಹುದು, ಕ್ವಿಕ್ಗಳಿಗೆ ಸಹಾಯ ಮಾಡುತ್ತದೆ, ಆದರೆ ಸ್ಪಿನ್ನರ್ಗಳು ಮಧ್ಯಮ ಓವರ್ಗಳಲ್ಲಿ ಉಪಯುಕ್ತವಾಗಬಹುದು. ನಂತರ ಬೀಳುವ ಇಬನಿ 2ನೇ ಇನ್ನಿಂಗ್ಸ್ನಲ್ಲಿ ಬೌಲಿಂಗ್ ಅನ್ನು ಕಠಿಣಗೊಳಿಸಬಹುದು. 2026ರ ಐಸಿಸಿ ಟಿ20 ವಿಶ್ವಕಪ್ನ ಭಾರತ ವರ್ಸಸ್ ಇಂಗ್ಲೆಂಡ್ 2ನೇ ಸೆಮಿಫೈನಲ್ ಪಂದ್ಯವನ್ನು ಭಾರತದಲ್ಲಿ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಮತ್ತು ವೆಬ್ಸೈಟ್ನಲ್ಲಿ ನೇರ ಪ್ರಸಾರ ಮಾಡಲಾಗುತ್ತದೆ. ಇದನ್ನು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ನೇರ ಪ್ರಸಾರವು ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಪ್ರಾರಂಭವಾಗುತ್ತದೆ, ಆದರೆ ಟಾಸ್ ಮಾರ್ಚ್ 5ರಂದು ಸಂಜೆ 6:30ಕ್ಕೆ ನಡೆಯುತ್ತದೆ.